ಬ್ಯಾಕ್ ಟು ನಿಮ್ಮ ಗಗನ ವ್ಲಾಗ್ಸ್. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಹೊಲ್ದತ್ರ ಬಂದು ನಾನ್ ವೆಜ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಎಲ್ಲ ಹೆಂಗಿರುತ್ತೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಗಾಯ್ಸ್, ಇದು ಸಂಡೇ ಮಾರ್ನಿಂಗಿಂದ ಲಾಗ್ ಶುರು ಮಾಡ್ಕೊಂಡಿರೋದು. ಏನಂದರೆ ನಮ್ಮ ದಾಸವಾಳ ಗಿಡದಲ್ಲಿ ಒಂದು ಜೇನು ಕಟ್ಟಿತ್ತು, ಅದನ್ನ ಇವತ್ತು ಕೀಳೋಣ ಅಂದ್ಬಿಟ್ಟು ಕೀಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಳ್ಳಿಲೇ ಇಂಥ ಇದೆಲ್ಲ ನೋಡೋಕ್ಕಾಗೋದು ನಾವು. ನೋಡಿ ಜೇನುತುಪ್ಪ ಹೆಂಗಿತ್ತು ಅಂತ. ಎಮ್ಮಿ ಎಮ್ಮಿ ಜೇನುತುಪ್ಪ ಗಾಯ್ಸ್. ಅದಕ್ಕೆ ಇಕ್ಬಿಡ್ಲ ಅಮ್ಮ ಬಾಯಿಲಿ ಬೇಗ ಬಾರಮ್ಮ. ಜೇನುತುಪ್ಪ ಸೀಳದಲ್ಲಿ ಇನ್ನೆಂಗಿರುತ್ತಮ್ಮ? ಚಿಂಟೆ ಹೆಂಗೈತೆ? ಸೂಪರ್. ಯಾವ ರೇಂಜ್ ಜೇನುತುಪ್ಪ ಖಾಲಿ ಮಾಡ್ತಾ ಇದೀವಿ ನೋಡಿ ಗೈಸ್. ಕ್ಲಿಕ್ ಮಾಡಿ. ಹೆಂಗೆ ನಾವು ಕ್ಯಾಮ್ರಾ ಹಾಳಾಗುತ್ತೆ ನಾಯಿ. ನೋಡಿ ಗಾಯ್ಸ್, ಪಾಕಿಸ್ತಾನದಿಂದ ತಪ್ಪಿಸ್ಕೊ ಬಂದೋ ನೀನು. ಹಿಂಗೆ ನಾವು ಹ್ಯಾಂಡ್ಸ್ ಅಪ್. ಎಲ್ಲ ರೆಡಿಯಾಗಿದ್ರು ಅಂತ ಎಲ್ಲ ಒಂದೊಂದು ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ನಾನು ಫೋಟೋ ಶೂಟ್ ಮಾಡೋಕ್ಕೆ 4 ಜೊತೆ ಡ್ರೆಸ್ ಚೇಂಜ್ ಮಾಡಿದೆ. ಈಗ ಹೊರಡ್ತಾ ಇದ್ದೀವಿ. ಗಾಯ್ಸ್, ನಾವ್ ಯಾಕೆ ಹಿಂಗೆ ಓಡ್ತಿದೀವಿ ಗೊತ್ತಾ? ಸೀಬೆಣ್ಣು ಬೇಗ ಸಿಕ್ಲಿ ಅಂತ ಈಗ ಓಡ್ತಾ ಇದೀವಿ. ಅಲ್ಲಿ ಸೀಬೆಣ್ಣು ಕೀಳ್ತಿದ್ದಾರೆ ನಮ್ಮಮ್ಮ. ಇವನು ಓಡ್ಬತ್ತಾನೆ. ಮಮ್ಮಿ, ನಂಗೆ ಸೀಬೆಣ್ಣು. ನೋಡಿ ಗಾಯ್ಸ್, ಹಾಯ್ ಗಾಯ್ಸ್. ನೋಡಿ, ತೋಟದಲ್ಲಿ ಸೀಬೆಹಣ್ಣು ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾವು ಈ ಸಾಧನೆ ಮಾಡಿದೀವಿ. ಅದು ನೀರ್ ತರಕ್ ಹೋಗಿ ಸೀಬೆಹಣ್ಣು ಕಿತ್ಕೊಂಡ್ ಬಂದಿರೋದು. ಎಷ್ಟ್ ಕಿತ್ತಿದೀವಿ ತಾಡಿ ತೋರಿಸ್ತೀವಿ. ಗಾಯ್ಸ್, ಎಷ್ಟು ಸೀಬೆಹಣ್ಣು ಕಿತ್ಕೊಂಡ್ ಬಂದಿದೀವಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ದೊನೋ ಬಿಸಿಲು ನೀನ್ ಕಾಣ್ತಾ ಇಲ್ಲ ಕಣಿ. ತುಂಬಾ ನೀರ್ ಹಾಕಿಸ್ಕೊಂಡ್ಬಿಡ್ರಿ. ಉರಿ ಸಣ್ಣ ದಪ್ಪ ಐತೆ. ಬ್ಯಾಟ್ರಿ 5 ಅವರ್ ಚಾರ್ಜಿಂಗ್ ಆಗ್ತಿದೆ. ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ತೀರಾ ಶಿಲ್ಪು? ನಾವು ಅಲ್ಲಿಂದ ಸೀಬೆಹಣ್ಣು ಕಿತ್ಕೊಂಡ್ಬಂದು ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಲೆ ಹಚ್ತಾ ಇದ್ದೀವಿ. ಒಲೆ ಅಡುಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಲ್ತ್ಗೂ ಒಳ್ಳೇದಲ್ವ. ಆದರೂ ಎಲ್ಲ ಟೈಮು ನಾವೇನು ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ಳಲ್ಲ. ಹೊರಗಡೆ ಹೋಗಿದ್ದೀವಲ್ಲ, ಸಿಲಿಂಡ್ರದ್ದು ಪ್ರಾಬ್ಲಮ್ ಇದೆ ಅಲ್ವಾ, ಹಂಗಾಗಿ ಒಲೆಯಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಇಲ್ಲಿ ಚಿಕನ್ ಎಲ್ಲ ತೊಳೆದಿಡ್ತಾಯಿದ್ರು. ನಾನು ಚಿಕನ್ ತೊಳೆದ್ಬಿಟ್ಟು ನಾನು ಆಟ ಆಡ್ಕೊಂಡು ಬರೋಷ್ಟೊತ್ತಿಗಾಗಲೇ ಗ್ರೇವಿ ಅರ್ಧ ರೆಡಿನೇ ಆಗ್ಬಿಟ್ಟಿತ್ತೆ.
ಇರೋದೇ ತಂದು ನಾನು ಒಂದಷ್ಟು ತಂದಿದ್ದೆ ಎಣ್ಣೆನೂ ವಾಪಸ್ ಮಾಡಿ ಒಲೆಯಲ್ಲಿ ಮಾಡಿರೋದು ಕೇಳಿಸ್ತಾ ಡಾಲ್ಡಾ ಹಾಕ್ತೀವಲ್ಲ ಅದಕ್ಕೆ ಜಾಸ್ತಿ ಒಳ್ಳೆದಿಲ್ಲ ಎಲ್ಲ ಒಂದೊಂದ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ. ಉಪ್ಪು ಖಾರ ಹಿಡಿದು ನೀಟಾಗಿ ಸೆಟ್ ಮಾಡ್ತಾ ಇದೀವಿ. ಏನೇನ್ ಹಾಕಿದ್ಯಾ ಇದಕ್ಕೆ? ಚಿಕನ್ನು, ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು, ಪುದೀನ, ಪುದೀನ, ಕೊತ್ತಂಬರಿ, ನಿಂಬೆ ಹಣ್ಣು, ಮೊಸರು, ಗ್ರೇವಿ. ಇದು ಬಿರಿಯಾನಿಗೆ. ಇದು ಕಟ್ ಮಾಡಿರೋದು ಗ್ರೇವಿಗ. ನೀವೆಲ್ಲ ಅಡ್ಗೆ ಮಾಡಿ ನಾವ್ ಆಮೇಲೆ ಬತ್ತೀವಿ ಆಟ ಆಡ್ಕೊಂಡು. ಲೈವ್ ಬಿಟ್ಬಿಟ್ಟೇನೆ. ಲೈವ್ ಏನಲ್ಲ. ಯಶಿಕಾ ಅಲ್ಲಿ ನೋಡಿ ಗಾಯ್ಸ್ ಏನೋ ಮಾಡ್ತಿದ್ದಾರೆ. ನೋಡ್ತಾ ಮಾಡ್ತಾರೆ. ಬಿರಿಯಾನಿ ರೆಡಿ ಆಗ್ತಿದೆ. ಏ ಕಬಾಬ್ ಅಲ್ಲ ಬಿರಿಯಾನಿ. ಕಬಾಬ್ಗೆ ಯಾರು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ತಾರೆ? ಮಾ ಯಾ ಬಿರಿಯಾನಿ ಇದು? ಆಂಬೂರ್ ಬಿರಿಯಾನಿ ಎಷ್ಟು ಕಲರ್ಫುಲ್ ಆಗಿದೆಯಾ ಅಲ್ವಾ ಗೈಸ್? ಇಲ್ಲೆಲ್ಲ ಜೋಕಾಲಿಗೆ ಬಿದ್ದು ದೇವಿಶಾಯ್ ಎಲ್ಲಿಂದ ತಂದ ದೇವೀಶ್? ಯಾರ ತೋಟ? ಏನಿಷ್ಟ ಅಮ್ಮ? ಏನಿಷ್ಟ? ಯಮ್ಮಿ ಯಮ್ಮಿ ಗ್ರೇವಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಿಡ್ತಾ ಐತೆ. ಅದು ಅವಾಗಲೇ ಸರಿಯಾಗಿ ಹತ್ಕೊಂತ ಇರಲಿಲ್ಲ ಬಾಬು. ಈಗ ಅನ್ನಕ್ಕೆ ಈ ರೇಂಜ್ ಪ್ರಾಂಕ್ ಮಾಡಬಾರ್ದಿ ತಾವು ಅಂತ ನಮ್ಮಮ್ಮ ಹೆಂಗೆ ಅದ್ರ ಕಂದ್ ಗೊತ್ತಾ? ನೀನ್ ಇನ್ನ ಹಂಗೆ ಇದ್ಯಾ? ಒಂದೇ ಒಂದೇ ಅಮ್ಮ ಹೆಂಗಾದೆ ಪ್ರಾಂಕ್? ನಾನಂತೂ ಅಲ್ಲಪ್ಪ, ನಂದಂತೂ ಐಡಿಯಾ ಅಲ್ಲ. ಅಮ್ಮ ಯಾಕಮ್ಮ ಈ ರೇಂಜ್ ಪ್ರಾಂಕ್ ಆತ್ಯಾ? ಅಲ್ಲಿ ನೋಡಿ ಗೈಸ್ ಎಲ್ಲ ಚಿಕ್ಕ ಮಕ್ಳಾಗ್ಬಿಟ್ಟವ್ರೆ. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು. ದೇವಿಶ್ ಜೋಕರ್ ಯಾವ್ದಕ್ಕೆ ಬೇಕಾದ್ರೆ ಫಸ್ಟ್ ರಮ್ಮಿ, ಸೆಕೆಂಡ್ ರಮ್ಮಿ, ಇದು ಥರ್ಡ್ ರಮ್ಮಿ. ಯಾಕೋ ಯವ್ವ ಇಲ್ಲಿಂದ ಹಚ್ಚಿಕ್ ಭಯ ಆಯ್ತೈತ್ ನಿಜ. ನಾನು ಇಲ್ಲಿ ಮ್ಯಾಲ ಹತ್ತಿದೀನಿ, ನಾನ್ ವಿಡಿಯೋ ಮಾಡ್ಲಾ? ಸಾಕು ಇಷ್ಟೇ. ಹತ್ತು ತುದಿಗೆ
ಹೊಸ ಚಿಕನ್ ತಿನ್ಬೇಕಾಯ್ತದಿಲ್ಲ ಅಂದ್ಲಿ ಇಲ್ಲ ಮತ್ತೆ ಹತ್ತು ಇಲ್ಲಿಂದ ಒಂಚೂರು ಭಯ ಆಯ್ತೈತ್ ನನಗೆ. ಇಲ್ಲ ಹತ್ತು ಇಲ್ಲ ಹೊಸ ಚಿಕನ್ ತಿನ್ನು. ಕುತ್ಕೊಂಡ್ಲಾ? ಕೂತ್ಕೊಳ್ಳೋಣ ನಿಂತ್ಕೊಳ್ಬೇಕು, ನಮ್ಗೆ ಗೊತ್ತಿಲ್ಲ, ಇದನ್ನ ಕಟ್ಬೇಕಷ್ಟೇ. ಕುತ್ಕೊಂಡೈತೀನಿ. ಹೆಂಗನ ಹೋಗು ಒಟ್ನಾಗ ಇದನ್ನ ಏ ಯಶಿಕಾಂತ್ ತೆಗಿಯಲ್ಲ ಬಿಡು ಫೋಟೋನ. ವಿಡಿಯೋ ಮಾಡು ನೋಡಿ ಗೈಸ್, ಎಲ್ಲ ಮರ್ಕೋತಿ ಆಡ್ತಿದೀವಿ ಅಲ್ಲಪ್ಪ ಅಲ್ಲಿ. ಚಿಟ್ಟು ಕೈ ಕೊಡು. ವಿಡಿಯೋ ಮಾಡ್ದ ಅಲ್ಲಿಂದ ಬಂದಿತ್ತು. ಅಲ್ಲಿ ಮಾಡು ಚಿಂಟು ಪ್ಲೀಸ್. ಇದನ್ನೆಲ್ಲ ಹಾಕೊಳ್ಳೋ ಅಲ್ಲಿ ಅಡಿಗೆ ಮಾಡ್ತಿದ್ದಾರೆ, ಮೇಲಿಂದ ನೋಡಕ್ ಸೈಕ ಕಾಣ್ತಿದೆ. ಸ್ಟಾಪ್ ಮಾಡಿ. ಮುರಿತೋ 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 ಮುರಿತಾ ಇದ್ದಲೇ. ಯಾಕೊಂದ್ ನಾನು ಅದೇ ಕೊಂಬಲ್ಲಿ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡಿರೋದು. ಚಂದ ಹಾಕೊಂಬೇಕು ಅಲ್ಲಿ. ಏನೋ ಮಾಡ್ರಿ ಮನೆ ಕೂತ್ಕೊಂಡು ಚಿಂಟು ಬರೀ ಗಗನ ಅಲ್ಲೇನ್ಕೆ ಹತ್ಬಿಟ್ಟು ಅದಕ್ಕೆ ಏನೋ ಒಂದು ಸ್ವಲ್ಪ ಕೆಳಗೆ ಬರ್ಬೇಕಲ್ಲ, ಹೆಂಗ್ ಬರ್ಲಿ ನಾನು? ನಾನು ನೀನು ಕೇಳಲೇ ಇಲ್ಲ, ಅದಕ್ಕೆ ಏನ್ ಮಾಡೋದ್ಗು ಗಗನ ಹಂಗೆ ನನಗೂ ಕಳಿಸ್ಬಿಡ ಇದನ್ನ. ಸ್ನ್ಯಾಪಲ್ ಮಾಡ್ತಾ ಇದ್ಯಾ ಗಗನ? ಫೈನಲಿ ತುಂಬ ದಿನದ ಆಸೆ ಇವತ್ತು ನನಸಾಗಿತ್ತೆ. ಏನಂದರೆ ಹೊಲದಲ್ಲೇ ನಾನ್ ವೆಜ್ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರು. ಅದು ಇವಾಗ ಈಡೇರ್ತೈತೆ. ಈಗ ನಾವು ಊಟ ಮಾಡಬೇಕು. ಎಲ್ಲ ಊಟ ಹಾಕ್ಸ್ಕೊತಿದ್ದಾರೆ. ಊಟ ತಿಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಆಟ ಆಡಬೇಕು. ನೋಡಿ ನಾವು ಹೆಂಗೆ ಆಟ ಆಡ್ತೀವಿ, ಹೆಂಗೆ ಎಂಜಾಯ್ ಮಾಡ್ತಿದ್ದೀವಿ. ಬೆಳಗ್ಗೆಯಿಂದನೂ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ. ಅವನೆಲ್ಲ ಲಕ್ಷ್ಮೀ ಪೂಜೆನ ಏನೋ ಐತೆ ಅಂತ ಹೋದ ಅವನು ಜಾತ್ರೆಗೆ. ಹೋಗ್ಬೇಕು ಅಂತಿದ್ದ ಎಲ್ಲ ಇಲ್ಲ ನೋಡ್ರಿ. ಅಲ್ಲ ತಿನ್ನೋ ಟೈಮ್ ನೀಲಕ್ಕ ಇಲ್ಲ ನೋಡ್ರಿ. ಯಶಿಕಾ ಅವಳಿಗೊಂಚೂರು ರೈಸ್ ಹಾಕ್ ಬಾರಪ್ಪಿ. ಆ ಕಡೆ ಜ್ಯೋತಿ ಮ್ಯಾಮ್ ಇಲ್ಲ ನೋಡ್ರಿ. ಆಯಿತು, ತಿಂದಿರ ಸ್ವಲ್ಪ ಕರ್ಬೇಕಲ್ವಾ, ಅದಕ್ಕೆ ನಮ್ಮ ಅಮ್ಮ ಜೋಕಾಲಿ ಆಡ್ತಿದ್ದಾರೆ. ಅವ್ರಿಗೂ ಈ ಥರ ಜೋಕಾಲಿ ಆಡೋದೆಲ್ಲ ತುಂಬ ಇಷ್ಟ.
ಯಾರು ಹೆಂಗಾನ ಬಡ್ದಾಡ್ಕೊಳ್ಳಿ ಇವಳು ಮಲ್ಕೊಳ್ಳೋದೇ ಇವಳ್ದು. ಅದು ತೊಟ್ಲು ಉಯ್ಯಾಲೆಲ್ಲಿ ಬೇರೆ ಮಲ್ಕೊಂಬಿಟ್ಟವ್ರೆ. ಎಲ್ಲ ಊಟ ಆಗಿತ್ತಲ್ವಾ, ತಿಂದ್ಬಿಟ್ಟೆಲ್ಲ ಕರಗಿಸ್ಬೇಕು ಅಂದ್ಬಿಟ್ಟು ಶಟಲ್ ಆಡ್ತಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ದೀವಿ ದಿನ ಮಾತ್ರ. ನನಗಂತೂ ಲಾಗ್ ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತೆ ಅನಿಸುತ್ತೆ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಗೊತ್ತಾ. ಈಗ ನಮ್ಮಮ್ಮ ಆಡ್ತಿದ್ದಾರೆ ಶಟಲು, ನಾನು ಶಟಲ್ ಆಡಿ ಎಲ್ಲರೂ ಒಂದೊಂದು ರೌಂಡ್ ಶಟಲ್ ಆಡಿದ್ವಿ. ತುಂಬ ದಿನ ಆದಮೇಲೆ ಶಟಲ್ ಆಡಿರೋಕ್ಕೆ ಫುಲ್ ಬಾಡಿ ಪೇನ್ ಆಗಿಬಿಟ್ಟೈತೆ. ನಾನು ಸ್ವಲ್ಪ ಗ್ಯಾಪಲ್ಲಿ ಮಲ್ಕೊಂಡು ಪಾಪುನ ಆಟಾಡಿಸ್ತಾ ಇದ್ದೆ. ನಾನು ಎಲ್ಲ ಒಂದೊಂದು ರೌಂಡು ತಿಂದ್ಬಿಟ್ಟು ಮಲ್ಕೊಂಡಿದ್ರು. ತಿಂದಿದ್ದೆಲ್ಲ ಆಯ್ತಲ್ವ, ಏನಾದರೂ ಕುಡಿಯೋಕ್ಕೆ ಬೇಕು ಅನ್ನಿಸ್ತಾ ಇತ್ತು. ಹಂಗಾಗಿ ಕರ್ಬೂಜನದ್ದು ಜ್ಯೂಸ್ ಮಾಡ್ತಾಯಿದ್ವಿ, ಪಾನಕ ಮಾಡ್ತಾಯಿದ್ವಿ. ಅವ್ರು ಪಾನಕ ಮಾಡಲಿ, ನಾವು ಆಟಾಡ್ತೀವಿ ಅಂದ್ಬಿಟ್ಟು ಆಟಾಡ್ತಾ ಇದ್ದೋ ನಾವು ಈ ಸೈಡ್ ಎಲ್ಲನೂ. ನಾನು ಹಂಗೆ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಎಲ್ಲ ಒಂದು ರೌಂಡ್ ಪಾನಕ ಕುಡ್ಕೊಂಡ್ವಿ. ನಾವು ಕುಡಿಯೋಷ್ಟೊತ್ತಿಗಾಗಲೇ ಸಂಜೆ ಆಗ್ತಾ ಇತ್ತು. ಸನ್ಸೆಟ್ನ ನೋಡಿಕೊಂಡು ತಿರ್ಗಾ ಅವ್ರು ಸೀಬೆಣ್ಣೆ ಕೊಟ್ಟರು, ಓನೋರಿದ್ದವರು. ಹೋಗಿ ತಿರ್ಗಾ ಸೀಬೆಣ್ಣೆ ಇಸ್ಕೊಂಡು ತಿರ್ಗಾ ಎಲ್ಲ ಬಂದ್ವಿ. ನಮ್ಮ ನಡೆ ಮನೆಯ ಕಡೆ ಅಂತ ನಾವು ವಾಪಸ್ ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ವಿಡಿಯೋಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ವಿಡಿಯೋ ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.